ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಮೋಕ್ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಮೋಕ್ ರಿಸಲ್ಟ್ಸ್ ಬಂದ ಮೇಲೆ ಒಂದಿಷ್ಟು 2-3 ಪ್ರಶ್ನೆಗಳು ಕಾಮನ್ ಆಗಿರುವಂಥದ್ದು. ಒಂದನೇ ಪ್ರಶ್ನೆ ಏನಂತಂದರೆ, ಜಿದಲ್ಲಿ ಸೀಟ್ ಸಿಕ್ಕರೆ, ಸೊ ಜಿದಲ್ಲಿ ನಿಮಗೇನಾದರೂ ಸೀಟ್ ಸಿಕ್ಕರೆ ಅದು 10,000 ರೂಪಾಯಿ ಫೀಸಲ್ಲಿ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ರಿ. ಅದನ್ನೆಲ್ಲಿ ನೋಡಬೇಕಂತಂದರೆ, ಅಲೋಟೆಡ್ ಕಾಲೇಜ್ ಅಂತ ಇರುತ್ತೆ, ಅಲ್ಲಿ ಮುಂದೆ ಕೋಡ್ ಇರುತ್ತೆ. ಕೋಡ್ ನಂತರ ಬರುವಂಥದ್ದು GP, GM, GG ಈ ಥರ ಇರುತ್ತೆ. ಮತ್ತು OPN ಅಂತ ಸೀಟ್ ಸಿಕ್ಕರೆ ಅದು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸಿಗುತ್ತೆ. OPN, GP ಮತ್ತು ಓಪನ್ದಲ್ಲಿ ಸಿಕ್ಕರೆ 1,00,000 ರೂಪಾಯಿ ಫೀಸ್ ಇರುತ್ತೆ. GGದಲ್ಲಿ ಸಿಕ್ಕರೆ ನಿಮಗೆ 10,750 ರೂಪಾಯಿ ಇರುತ್ತೆ. ಹೌದಾ? ಸೊ ಇನ್ ಕೇಸ್ ಆಫ್ ಇದು ಏನಪ್ಪ ಅಂದರೆ ಕೋಡಿಗೆ ಸಂಬಂಧಿಸಿದಂತೆ. ಇನ್ನೊಂದು ಏನಿದೆ ಅಂತಂದರೆ, ಸೀಟ್ ಸಿಗದೇ ಇರುವಂಥವರು ಮುಂದೆ ಏನು ಮಾಡಬೇಕು? ಸೊ ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಗೆ ಡೇಟ್ಗಳನ್ನು ಕೊಡ್ತಾರೆ. ಮೇ ಬಿ ಇವತ್ತಿಂದ ಕೊಡ್ಬೋದು, ನಿಮಗೆ ಲೇಟಾಗಿ ಅಪ್ಡೇಟ್ ಆಗ್ಬೋದು. ಮತ್ತು ಆ್ಯಡ್ ಮಾಡಲಿಕ್ಕೆ ಅಥವಾ ಹಳೆಯ ಲಿಂಕನ್ನು ನೀವು ಓಪನ್ ಮಾಡಿ ನೋಡ್ಕೊಳ್ಬೋದು. ಹಳೆ ಲಿಂಕಿಗೆ ನೀವು ಹೋಗಿ ಮತ್ತೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಆಪ್ಷನ್ ಎಂಟ್ರಿ ಅಂದರೆ ಏನು? ಮತ್ತು ಕಾಲೇಜ್ಗಳನ್ನು ಆ್ಯಡ್ ಮಾಡೋದು. ಅಂದರೆ ಇವಾಗ ಹಾಕಿರುವಂಥ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಇನ್ನೊಂದಿಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡೋದು, ಅಥವಾ ಕೆಳಗೆ ಮೇಲುಗಡೆ ಮಾಡೋ ರೀಅರೇಂಜ್ಮೆಂಟ್ ಅಂತ ಕರಿತೀವಿ. ಅಂದರೆ ಬಾಟಮಲ್ಲಿರುವಂಥ ಮೇಲುಗಡೆ ತೊಗೊಂಬನ್ನಿ, ಮೇಲುಗಡೆ ಇರುವಂಥ ಕೆಳಗಡೆ ತೊಗೊಂಡೋಗಿ ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡ್ಬೋದು. ಮತ್ತು ಯಾರಿಗೆ ಸೀಟ್ ಸಿಕ್ಕಿದೆ ಅವ್ರುಗಳಿಗೆ ಆ ಕಾಲೇಜ್ ಇಷ್ಟ ಇಲ್ಲ ಅಂತಂದರೆ ಅದನ್ನು ನೀವೇನು ಮಾಡ್ಬೋದು, 0 ಅಂತ ಎಂಟ್ರಿ ಮಾಡಿ ರಿಮೂವ್ ಮಾಡಿ ಬೇರೆ ಕಾಲೇಜಿನಲ್ಲಿ ಆ್ಯಡ್ ಮಾಡ್ಬೋದು. ಹೌದಾ? ಮತ್ತು ಇನ್ನೊಂದು ಏನಂತಂದರೆ, ನಾವು ಇನ್ನೂರಿಗೆ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ನಾವೇನು ಮಾಡಬೇಕಂತಂದರೆ ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಆಪ್ಷನ್ ಎಂಟ್ರಿ ಮಾಡ್ಬೋದು. ನಿಮಗೆ ಏನಪ್ಪ ಅಂದರೆ ಲಾಗಿನ್ ಮಾಡಿ ಆಮೇಲೆ ಸೀಕ್ರೆಟ್ ಕೀಯನ್ನು ಹಾಕಿ ಓಪನ್ ಮಾಡಿ ಕಾಲೇಜ್ಗಳನ್ನು ತರಿಸಿದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆದರೆ ನಿಮಗೆ ಮೂಕ್ ರಿಸಲ್ಟ್ ಮತ್ತು ನಿಮಗೆ 14ನೇ ತಾರೀಕಿಗೆ ಗೊತ್ತಾಗುತ್ತೆ. ಮೂಕ್ ರಿಸಲ್ಟ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 14ನೇ ತಾರೀಕಿಗೆ ಗೊತ್ತಾಗುತ್ತೆ. ನೀವು ಯಾರು ಫಸ್ಟ್ ಟೈಮ್ ನೀವು ಇದು ಆಪ್ಷನ್ ಎಂಟ್ರಿ ಮಾಡಿಲ್ಲ ಫಸ್ಟ್ ರೌಂಡಲ್ಲಿ, ಅವರುಗಳಿಗೆ ಇವಾಗ ನೀವು ಮೂಕ್ ರಿಸಲ್ಟ್ ಬಂದ ಮೇಲೆ, ಅಂದರೆ ಈಗ ಬಂದಿದೆ, ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅವ್ರ ಜೊತೆಗೆ ನೀವು ಆಪ್ಷನ್ ಎಂಟ್ರಿ ಮಾಡಿ ಮತ್ತು ನೀವು 14ನೇ ತಾರೀಕಿಗೆ ಮತ್ತೊಂದು ಮೂಕ್ ರಿಸಲ್ಟ್ ಬರುತ್ತೆ, ಅಲ್ಲಿ ತನಕ ಕಾಯಬೇಕಾಗತ್ತೆ.